ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಜೀವನದಲ್ಲಿ ಸುಖ ಸಿಗಬೇಕು ಅಂದರೆ ಒಂದಷ್ಟು ತ್ಯಾಗ ಪರಿಶ್ರಮ ಬೇಕೇ ಬೇಕು ಅಲ್ವಾ? ಹಾಗಂತ ಎಲ್ಲರಿಂದನೂ ಎಲ್ಲ ತ್ಯಾಗ ಪರಿಶ್ರಮ ಮಾಡೋಕ್ಕಾಗತ್ತೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಆಗ ನಾವು ಆಯ್ಕೆ ಮಾಡ್ಕೊಳ್ಳೇಬೇಕಾಗತ್ತೆ ಅಲ್ವಾ? ಇಲ್ಲಿ ಸುರಭಿ ಯಾವ ಆಯ್ಕೆ ಮಾಡಕ್ಕೆ ಹೊರಟಿದ್ದಾಳೆ ಅನ್ನೋದನ್ನ ಈ ಕಥೆಯಲ್ಲಿ ನೋಡೋಣ. ಹಾಗೆ ಯಾವುದೇ ಆಯ್ಕೆ ಇಲ್ದೇನೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ ಕಥೆ ನೋಡೋಣ. ಎಕ್ಸಾಮ್ ಎಲ್ಲ ಮುಗೀತು, ಇನ್ನೂ ಯಾಕೆ ಬ್ಯಾಗ್ ಬೇಕು ನಿಂಗೆ? ಅಪ್ಪ ದೇವ್ರೆ, ಅಂತೂ ಕೊನೆಗೆ ಇಟ್ಟು ಬಂದಿಯಲ್ಲ ಮಾರೈತಿ. ಎಕ್ಸಾಮ್ ಮುಗಿದ ಕೂಡಲೇ ಬ್ಯಾಗನ್ನು ಬುಕ್ಕನ್ನು ಎಸೆದ್ಬಿಟ್ರೆ ಆಮೇಲೆ ಏನಾದರೂ ಫೇಲ್ ಆದರೆ ಏನು ಮಾಡೋದು? ನನಗೆ ಯಾವ ಚಿಂತೆನೂ ಇಲ್ಲ. ರಿಸಲ್ಟ್ ಬರೋದ್ರೊಳಗೆ ನನ್ನ ಮದುವೆ ಆಗಿರತ್ತೆ. ಪಾಸ್ ಆದರೆ ಒಂದೇ, ಫೇಲ್ ಆದರೂ ಒಂದೇನೆ. ನಾನಂತೂ ಇನ್ನು ಲೈಫ್ ಫುಲ್ ಆರಾಮಾಗಿರ್ಬೋದು. ನಿಂದೇ ಚಾನ್ಸ್ ಕಣೆ ವೈಶು. ಮದುವೆ ಆಗ್ತಾ ಇದೆಯಾ, ಅದು ಶ್ರೀಮಂತರ ಮನೆಗೆ ಹೋಗ್ತಾ ಇದೆಯಾ, ಜಮ್ ಅಂತ ಇರ್ತೀಯ. ನಮ್ಮ ಪಾಡು ಹೇಳು. ನಮ್ಮಂಥ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಮುಂದೆ ಓದಬೇಕಂದ್ರೆ ಓದ್ಸೋಕ್ಕೆ ದುಡ್ಡಿಲ್ಲ, ಮದುವೆ ಮಾಡಿ ಕಳಿಸ್ತೀವಿ ಅಂತಾರೆ. ಓದ್ಸಕ್ಕೆ ದುಡ್ಡಿರಲ್ಲ, ಮದುವೆ ಮಾಡೋಕ್ಕೆ ದುಡ್ಡಿರತ್ತೆ. ಇನ್ನು ನಮಗೆ ಸಿಗೋ ಮನೆನೂ ಹಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆಗಿರುತ್ತೆ. ನಾವು ಕನಸು ಕಾಣ್ಬೋದಷ್ಟೇ, ಆದರೆ ನನ್ಸಾಗಲ್ಲ ಅಂತ ನಮಗೂ ಗೊತ್ತಿದೆ. ನಾನು ಹೋಗೋದು ಮಿಡ್ಲ್ ಕ್ಲಾಸ್ ಮನೆ ಸೊಸೆಯಾಗಿನೇ. ಅಲ್ಲೂ ಮತ್ತಿದೇ ಗೋಳು. ಅಂದರೆ ನಿಂಗೆ ಶ್ರೀಮಂತರ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಇದೆಯಾ? ಹುಟ್ಟಿದಾಗಿಂದ ನಾವು ಬರೀ ಕಷ್ಟ ಗೋಳುಗಳನ್ನೇ ನೋಡಿ ಬೆಳೆದವರಿಗೆ ಶ್ರೀಮಂತರ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಇರಲ್ವಾ? ಆಸೆ ಬರೀ ಆಸೆ. ನಾನು ಕೂಡ ಹೋಗೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಮನೆಗೇನೆ, ಗೊತ್ತಿದೆ, ಸುಮ್ಮನೆ ಮಾತಿಗೆ ಹೇಳಿದೆ. ನೀನು ಇಷ್ಟು ಹೇಳಿದೆಯಲ್ಲ ಸುರಭಿ, ನೀನು ಶ್ರೀಮಂತರ ಮನೆ ಸೊಸೆ ಆದೆ ಅಂತಲೇ ಲೆಕ್ಕ. ಆದರೆ ನೀನೊಂಚೂರು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಅದೇನು ಗೊತ್ತಾ ಸುರಭಿ, ಅವತ್ತು ಫೇರ್ವೆಲ್ ದಿನ ನಾವೆಲ್ಲ ಸೀರೆ ಉಟ್ಕೊಂಡು ಫೋಟೋಸ್ ತಕ್ಕೊಂಡಿದ್ವಲ್ಲ, ಅದನ್ನು ನನ್ನ ಅಣ್ಣಂಗೆ ತೋರಿಸ್ದೆ. ನೀನು ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿದ್ಯಾ. ನಿನ್ನ ಬಗ್ಗೆ ತುಂಬ ವಿಚಾರಿಸ್ತಾ. ಆಮೇಲೆ ನಾನು ಹೇಳಿದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೆಲ್ಲ. ಅದೆಲ್ಲ ಏನು ತೊಂದರೆ ಇಲ್ಲ, ನನಗವಳು ತುಂಬ ಇಷ್ಟ ಆಗಿದ್ದಾಳೆ, ತುಂಬ ಚೆಂದ ಇದ್ದಾಳೆ. ಆದರೆ ಸ್ವಲ್ಪ ಮಾತಾಡ್ಬೇಕು ನಾನು ಅವಳ ಹತ್ರ. ಮಾತಾಡಿದ್ದೆಲ್ಲ ಆದಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನಿನಗೆ ಆ ಮನೆ ಸೂಟಬಲ್ ಕಣೆ. ನನ್ನ ದೊಡ್ಡಪ್ಪ ದೊಡ್ಡಮ್ಮ ಏನಂತ ಜೋರಿನವರಲ್ಲ, ಸ್ವಲ್ಪ ಶ್ರೀಮಂತಿಕೆ ಮದ ಇದೆ. ಅಂದರೆ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾರೆ, ಹಾಗಲ್ಲ. ಅಂದರೆ ನಾವು ಶ್ರೀಮಂತರು ಅನ್ನೋ ತೋರಿಸ್ಕೊಳ್ಳೋ ಒಂಥರ ಹುಚ್ಚಿದೆ. ವೈಷ್ಣವಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನಮ್ಮನೇಲಿ ಗೊತ್ತಾದರೆ ಪೊರ್ಕೆಲ್ ಬಾರಿಸ್ತಾರೆ. ನಮ್ಮ ಅಣ್ಣನ ವಿಷಯ ಕೇಳಿದ್ರೆ ನೀನು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಒಂದೇ ಎಟ್ಟಿಗೆ ಒಪ್ಕೋತೀರಾ. ಮೊದಲನೇದಾಗಿ ಶ್ರೀಮಂತರು, ಆಮೇಲೆ ನಮ್ಮದೇ ಜಾತಿ, ಹ್ಯಾಂಡ್ಸಮ್ ಆಗಿದ್ದಾನೆ, ಇನ್ನೇನೇ ಬೇಕು? ಅಲ್ಲ, ನಮ್ಮನ್ನೆಲ್ಲ ಒಪ್ಕೋತಾರ ಅಂತ. ನಿನ್ನ ನೋಡಿ ಮೆಚ್ಕೊಂಡಿರೋದಕ್ಕೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಿರೋದವನು. ನೀನೇನು ಹೆದರ್ಕೋಬೇಡ. ಅವನು ತುಂಬ ಒಳ್ಳೆಯವನು, ದುರಭ್ಯಾಸ ಇಲ್ಲ, ತುಂಬ ಒಳ್ಳೆಯವನು. ಆದರೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಂತೆ. ಅಂದರೆ ನೀನು ಸಣ್ಣ ಪುಟ್ಟ ತ್ಯಾಗ ಮಾಡಬೇಕಾಗತ್ತೆ. ಏನು ತ್ಯಾಗ ಮಾಡಬೇಕಾ? ಏನು ತ್ಯಾಗ ಮಾಡಬೇಕು? ತ್ಯಾಗ ಅಂದರೆ ಶ್ರೀಮಂತರ ಥರ ಮಾಡ್ರನ್ ಡ್ರೆಸ್ ಹಾಕ್ಕೊಳ್ಳೋದು, ಸ್ವಲ್ಪ ಹಾವಭಾವದಲ್ಲಿ ಬದಲಾವಣೆ, ಇಂಥದ್ದು ಚಿಕ್ಕ ಪುಟ್ಟದು. ಅದೇನು ದೊಡ್ಡ ವಿಷಯ ಅಲ್ಲ, ನೀನು ಆರಾಮಾಗಿ ಕಲ್ತ್ಕೋತೀಯಾ. ಮೊದಲು ಹೇಳು, ನೀನು ನನ್ನ ಅಣ್ಣನ ಹತ್ರ ಮಾತಾಡ್ತೀಯೋ ಇಲ್ವೋ ಅಂತ. ಅದು ಹಾಗಲ್ಲ ವೈಶು, ಆಮೇಲೆ ಅಪ್ಪ ಅಮ್ಮಂಗೆ ಗೊತ್ತಾದರೆ ಅಂತ. ನೀನೇನು ಹೆದರ್ಕೋಬೇಡ ಸುರಭಿ, ನಾನಿದ್ದೀನಿ. ನಾಳೆ ನಾನು ಮತ್ತು ನನ್ನ ಫಿಯಾನ್ಸಿ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಅವನು ಅಲ್ಲಿಗೆ ಕರಿತೀನಿ. ನಿನಗೂ ಫೋನ್ ಮಾಡಿ ಹೇಳ್ತೀನಿ ಟೈಮೆಲ್ಲ. ನೀನು ಅಲ್ಲಿಗೆ ಬಾ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ದೂರದಲ್ಲಿ ಕೂತಿರ್ತೀನಲ್ವಾ, ನೀನು ಅವನ ಜೊತೆಗೆ ಅದೇನು ಮಾತಾಡಬೇಕು ಆರಾಮಾಗಿ ಮಾತಾಡು. ಅವನ ವಿಚಾರಗಳನ್ನ ಅವನು ಹೇಳ್ತಾನೆ, ನಿನ್ನ ವಿಚಾರಗಳನ್ನ ನೀನು ಹೇಳ್ಕೊ. ಓಕೆ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅಕಸ್ಮಾತ್ ಓಕೆ ಆದರೆ ಆಗ ಅವ್ರ ಅಪ್ಪ ಅಮ್ಮನ ಜೊತೆಗೆ ಅವ್ನು ನಿಮ್ಮ ಮನೆಗೆ ಬರ್ತಾನೆ, ಹುಡುಗಿ ನೋಡ್ತಾನೆ, ಮಾತುಕತೆ ಆಗತ್ತೆ, ಮುಂದಿಂದ ಸರಾಗವಾಗಿ ಆಗತ್ತೆ. ಇಲ್ಲ ಅಂದರೆ ಅಲ್ಲಿಗೆ ನಿಂತು ಹೋಗುತ್ತೆ. ಇದರಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಪೊರಕೆ ತಗೊಂಡು ಹೊಡೆಯೋವಂಥದ್ದು ಏನೂ ಇರಲ್ಲ. ಇನ್ನೊಂದು ವಿಷಯ ಏನಂದರೆ, ನೀನು ನನ್ನ ಅಣ್ಣನ ಮದುವೆ ಆದರೆ ನಾವಿಬ್ಬರು ಅತ್ತಿಗೆ ನಾದಿನಿಯರಾಗಿ ಇರ್ಬೋದಲ್ವಾ ಅಂತ.
ಪ್ಲೀಸ್ ಕಣೆ, ಇಲ್ಲ ಅಂತ ಹೇಳಬೇಡ. ನನ್ನ ಅಣ್ಣ ಅಂತೂ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದಾನೆ. ಪ್ಲೀಸ್ ಕಣೆ, ನಾಳೆ 11 ಗಂಟೆ ಅಷ್ಟೊತ್ತಿಗೆ ಬಾ. ಹೇಗೂ ನಿಮ್ಮ ಅಪ್ಪ ಅಮ್ಮ ನನ್ನನ್ನು ನೋಡಿದಾರಲ್ಲ, ನಮ್ಮ ಮನೆಗೆ ಅಂದರೆ ಅವರು ಆರಾಮಾಗಿ ಒಪ್ಕೋತಾರೆ. ಬಂದುಬಿಡು. ವೈಷ್ಣವಿ ಹೇಳಿದ್ದನ್ನ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಸುರಭಿ ಸರಿ ಅಂತ ಹೇಳಿದ್ಲು. ನೀನಲ್ಲಿ ಇರ್ತೀಯ ಅಲ್ವಾ? ಹಾಗಾದರೆ ಮಾತ್ರ. ನೋಡು ವೈಷ್ಣವಿ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಹಾಗೆಲ್ಲ ಏನಾದರೂ ಅದಕ್ಕೆ ಪ್ರಸಂಗ ಮಾಡಿ ಆ ವಿಷಯ ಮನೇಲಿ ಗೊತ್ತಾದರೆ ಅಷ್ಟೇ ದೊಡ್ಡ ರಂಪನೆ ಆಗತ್ತೆ. ಆಮೇಲೆ ನಾನು ಸೂಸೈಡೇ ಮಾಡ್ಕೋಬೇಕಾಗತ್ತೆ. ನಮ್ಮ ಅಪ್ಪ ಅಮ್ಮ ಮರ್ಯಾದೆಗೆ ತುಂಬ ಅಂಜೋ ಜನ ಕಣೆ. ಇದೇನು ಮಾತು ಅಂತ ಆಡ್ತೀಯ ಸುರಭಿ? ನಾನು ನಿನ್ನ ಫ್ರೆಂಡ್ ಅಲ್ವೇನೆ? ನಾನು ನಿನ್ನ ಫ್ರೆಂಡ್ ಆಗಿ ನಿನಗೆ ಕೆಟ್ಟದನ್ನು ಬಯಸ್ತೀನಾ? ಏನೂ ಇಲ್ಲ, ನಮ್ಮಣ್ಣ ತುಂಬ ಒಳ್ಳೆಯವನು. ಹೇಳಿದ್ನಲ್ಲ, ನಾನು ನನ್ನ ಫಿಯಾನ್ಸಿ ಜೊತೆಗೆ ದೂರದಲ್ಲಿ ಕೂತಿರ್ತೀನಿ. ನೀನು ಅವನ ಜೊತೆಗೆ ಆರಾಮಾಗಿ ಮಾತಾಡು. ಬರೀ ಮಾತಾಡೋಕ್ಕೆ ಇಷ್ಟು ಹೆದರ್ಕೊಂಡ್ರೆ? ನೀನು ಇಷ್ಟು ಭರವಸೆ ಕೊಡ್ತೀಯ ಅಂದರೆ ಖಂಡಿತ ನಾಳೆ ನಾನು 11 ಗಂಟೆಗೆ ಬರ್ತೀನಿ. ಮಾರನೇ ದಿನ ಭೇಟಿ ಆಗೋದು ಅಂತ ಹೇಳಿ ಇಬ್ಬರು ಅವ್ರವ್ರ ಮನೆಗೆ ಹೋಗ್ತಾರೆ. ಮುಂದೆ ಹೋಗ್ಬೇಕಾದವಳು ಇಲ್ಲಿ ಯಾಕೆ ಓಡ್ ಬಂದಿದ್ಯಾ? ನನಗೆ ಸ್ವಲ್ಪ ಭಯ ಆಗ್ತಿದೆ ವೈಷ್ಣವಿ. ಭಯ ಪಡೋ ಅವಶ್ಯಕತೆನೇ ಇಲ್ಲ ಕಣೆ. ನನ್ನ ಅಣ್ಣ ತುಂಬ ಒಳ್ಳೆಯವನು. ಇಷ್ಟಕ್ಕೂ ನಿಂಗೆ ಕಂಫರ್ಟಬಲ್ ಅನಿಸ್ಲಿಲ್ವಾ? ನನಗೊಂದು ಮಿಸ್ ಕಾಲ್ ಕೊಡು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಆಯಿತಾ? ನಾನು ಇಲ್ಲೇ ನಿಂತಿದ್ರೆ ನನ್ನ ಫಿಯಾನ್ಸಿಗೆ ಬೇಜಾರಾಗಲ್ವಾ? ಅಣ್ಣನು ಬಂದು ಕಾಯ್ತಾ ಇದ್ದಾನೆ. ಅವನಿಗೂ ಸಾಕಷ್ಟು ಕೆಲಸ ಇದೆ. ದೊಡ್ಡ ಫ್ಯಾಕ್ಟ್ರಿನ ನೋಡ್ಕೋತಾ ಇದ್ದಾನೆ. ಹಾಗೂ ಹೀಗೂ ಬಿಡು ಮಾಡ್ಕೊಂಡು ಬಂದಿದ್ದಾನೆ. ಟೈಮ್ ವೇಸ್ಟ್ ಮಾಡಬೇಡ ಸುರಭಿ, ಹೋಗು ಪ್ಲೀಸ್. ಸರಿ ಆಯಿತು. ಓಹೋ, ಬಂದೆ. ಹಲೋ, ಹಾಯ್ ಮಿಸ್ ಸುರಭಿ, ಬನ್ನಿ ಕೂತ್ಕೊಳ್ಳಿ. ಸುರಭಿಗೆ ಏನು ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತ್ಕೊಂಡ್ಳು. ನಾನು ಅಂದ್ಕೊಂಡಿದ್ದಕ್ಕಿಂತ ನೀವು ಇನ್ನೂ ಬ್ಯೂಟಿಫುಲ್ ಆಗಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಯಾಕೆ ನನ್ನ ಹತ್ರ ಮಾತಾಡೋದಕ್ಕೆ ನಿಮಗೆ ಇಷ್ಟ ಇಲ್ವಾ? ಅಚ್ಚಚ್ಚ, ಹಾಗೇನಿಲ್ಲ. ಇದು ಫಸ್ಟ್ ಟೈಮ್ ಮೀಟ್ ಅಲ್ವಾ, ಹೇಗೆ ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಸುರಭಿ. ವೈಷ್ಣವಿ ನಿಮ್ಮ ಮನೆ ವಿಚಾರ ಎಲ್ಲ ಹೇಳಿದ್ದಾರೆ. ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಹೆಣ್ಮಕ್ಳನ್ನ ಹೀಗೆ ಬೆಳೆಸಿರ್ತಾರೆ. ಇಟ್ಸ್ ಓಕೆ. ಈಗ ಹೇಳಿ, ವಿಲ್ ಯು ಮ್ಯಾರಿ ಮೀ? ಎಲ್ಲ ವಿಷಯ ನಿಮಗೆ ಗೊತ್ತಿದೆ ಅಂತ ವೈಷ್ಣವಿ ಹೇಳಿದಾಳೆ. ಅದಕ್ಕೆ ನಾನು ನೇರವಾಗಿ ವಿಷಯಕ್ಕೆ ಬಂದೆ. ಯು ನೋ, ಹ್ಯಾವ್ ಲಾಟ್ ಆಫ್ ವರ್ಕ್, ಟೈಮೇ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನೇರವಾಗಿ ವಿಷಯಕ್ಕೆ ಬಂದೆ. ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ. ಯು ಕ್ಯಾನ್ ಟೆಲ್ ಟುಮಾರೋ ಆಲ್ಸೋ, ಇಟ್ಸ್ ಓಕೆ. ನಾನೊಂದು ಸ್ವಲ್ಪ ಮಾತಾಡಬೇಕು. ವೈಷ್ಣವಿ ಹೇಳಿದಾಳೆ, ಅದೇನೋ ಮಾತಾಡಬೇಕು ಅಂದ್ರಂತೆ. ಏನದು? ಬಿಫೋರ್ ದ್ಯಾಟ್ ಫುಡ್ ಆರ್ಡರ್ ಮಾಡೋಣ. ಇಲ್ಲಿ ನಾಚೋಸ್ ತುಂಬ ಚೆನ್ನಾಗಿ ಸಿಗತ್ತೆ, ಅದನ್ನೇ ಆರ್ಡರ್ ಮಾಡ್ತೀನಿ. ಅಯ್ಯೋ, ಅದೆಲ್ಲ ಏನೂ ಬೇಡ. ಇಟ್ಸ್ ಓಕೆ ಸುರಭಿ ಮೇಡಮ್, ನಾನು ಕೊಡಿಸ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ. ಹಲೋ, ಎಕ್ಸ್ಕ್ಯೂಸ್ ಮೀ ಬ್ರದರ್. ಎಸ್ ಸರ್. ನನಗೆ ಅದೆಲ್ಲ ತಿಂದ ಅಭ್ಯಾಸ ಇಲ್ಲ. ಕಾಫಿ ಸಾಕು. ಥೋ, ಇಲ್ಲಿ ಬಂದು ಕಾಫಿನಾ? ನೋ, ಇನ್ನು ಮುಂದೆ ಇದನ್ನೆಲ್ಲ ಕಲ್ತ್ಕೋಬೇಕು. ಐ ವಿಲ್ ಆರ್ಡರ್. ಋತ್ವಿಕ್ ಒಂದಷ್ಟು ತಿಂಡಿಗಳನ್ನ ಆರ್ಡರ್ ಮಾಡಿದ. ಅದರಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ಸುರಭಿ ಕೇಳಿದ್ಲೇ ವಿನಃ ಅದನ್ನ ತಿಂದಿರಲಿಲ್ಲ. ಇನ್ನೊಂದಷ್ಟು ಅವಳಿಗೆ ಗೊತ್ತೇ ಇರಲಿಲ್ಲ. ಹೀಗಾಗಿ ಅವಳಿಗೆ ತುಂಬಾನೇ ಖುಷಿ ಆಯಿತು. ಸರಿ ಸರ್, 1 by 1 ಎಲ್ಲ ತರ್ತೀನಿ. ನಿಮ್ಮ ಮುಖ ನೋಡಿದ್ರೆ ನೀವೀಗ ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಹಾಂ, ಈಗ ವಿಷಯಕ್ಕೆ ಬರ್ತೀನಿ. ನೋಡಿ ಸುರಭಿ ಅವರೇ, ನನಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ. ಮತ್ತು ನೀವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು, ಮತ್ತು ನಿಮ್ಮ ಅಪ್ಪ ಅಮ್ಮಂಗೆ ವರದಕ್ಷಿಣೆ ಕೊಡೋಕ್ಕಾಗಲ್ಲ, ಅದು ಇದು ಇವೆಲ್ಲ ನನಗೆ ವಿಚಾರನೇ ಅಲ್ಲ. ನನಗೆ ನೀವು ಇಷ್ಟ ಆಗಿದ್ದೀರಾ ಅಷ್ಟೆ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಸ್ಟೇಟಸ್ ಮೇಂಟೈನ್ ಮಾಡೋ ಹುಚ್ಚಿದೆ. ಅವ್ರು ನನಗೆ ಅವಳನ್ನ ಮದುವೆ ಆಗು, ಇವಳನ್ನ ಮದುವೆ ಆಗು ಅಂತೆಲ್ಲ ತುಂಬ ಪ್ರಪೋಸಲ್ಸ್ ತರ್ತಾನೇ ಇರ್ತಾರೆ. ಆದರೆ ಅದು ಯಾಕೋ ನಂಗೆ ಯಾರೂ ಇಷ್ಟ ಆಗಿಲ್ಲ. ನಿಮ್ಮನ್ನು ಮಾತ್ರ ನೋಡಿದ ತಕ್ಷಣನೇ ಇಷ್ಟ ಆಗಿಬಿಟ್ರಿ. ನಿಮ್ಮ ಅಪ್ಪ ಅಮ್ಮ ನನ್ನ ಒಪ್ಕೊಳ್ದೆ ಹೋದ್ರೆ? ಒಪ್ಕೊಳ್ದೆ ಎಲ್ಲಿಗೂ ಹೋಗಲ್ಲ, ಒಪ್ಕೊಂಡೇ ಒಪ್ಕೋತಾರೆ.
ಆದರೆ ನೀವು ಸ್ವಲ್ಪ ಸ್ಟೇಟಸ್ ಮೇಂಟೈನ್ ಮಾಡೋದನ್ನು ಕಲ್ತ್ಕೋಬೇಕು. ಅಂದರೆ ಮಾಡರ್ನ್ ಡ್ರೆಸ್ ಹಾಕೋಬೇಕು, ಹಾಗೆ ಮಾತಿನ ಮಧ್ಯದಲ್ಲಿ ಇಂಗ್ಲೀಷನ್ನು ಜಾಸ್ತಿ ಯೂಸ್ ಮಾಡಬೇಕು. ಆಗ ನಾವು ಇತ್ಲಾಗೆ ಕನ್ನಡನೂ ಮರ್ತಂಗಾಗಲ್ಲ, ಆ ಕಡೆ ನಮ್ಮ ಸ್ಟೇಟಸನ್ನು ಬಿಟ್ಕೊಟ್ಟಂಗಾಗಲ್ಲ. ಅದನ್ನು ಕಲ್ತ್ಕೋಬೇಕು. ಮತ್ತಿನ್ನೇನು, ಈ ಆಟೋದಲ್ಲಿ ಓಡಾಡೋದು, ಕ್ಯಾಬಲ್ಲಿ ಓಡಾಡೋದು ಇವೆಲ್ಲ ನಮಗಿಷ್ಟ ಆಗಲ್ಲ. ಏನಿದ್ರು ನಮ್ಮ ಕಾರಲ್ಲಿ ಓಡಾಡಬೇಕು, ಪ್ರತಿದಿನ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೋಬೇಕು, ಇದೇ ಇಲ್ಲ. ಮತ್ತು ಮಾಮೂಲಿ ಜಿಮ್ ಮಾಡಬೇಕು. ಹೀಗೆ ಸಾಮಾನ್ಯ ಒಂದು ಶ್ರೀಮಂತರ ಮನೇಲಿ ಹೆಂಗಿರುತ್ತೋ ಅದೇ ಥರನೇ. ಬಟ್ ಯು ಕ್ಯಾನ್ ಡೂ ಇಟ್. ನನಗೆ ನಂಬಿಕೆ ಇದೆ ನೀವು ಮಾಡೇ ಮಾಡ್ತೀರಾ ಅಂತ. ಹಾ, ನಾನು ನಿಮ್ಮ ಫ್ಯಾಮಿಲಿಗೆ ಹೊಂದ್ಕೋಬೋದು, ಪ್ರಯತ್ನ ಪಡ್ತೀನಿ. ಆದರೆ ಅವ್ರು ನನ್ನನ್ನು ಒಪ್ಕೋಬೇಕಲ್ಲ. ಓಹೋ, ಮತ್ತೆ ಅದನ್ನೇ ಹೇಳ್ತೀರಲ್ಲ. ದೇ ವಿಲ್ ಅಕ್ಸೆಪ್ಟ್ ಯು. ನೀವು ಈ ಥರ ಬಂದರೆ ಮಾತ್ರ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ. ಬಟ್ ಯು ಶುಡ್ ವೇರ್ ಮಾಡರ್ನ್ ಡ್ರೆಸ್ಸಸ್. ತುಂಬ ಪಾಶ್ ಆಗಿರಬೇಕು. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ನಾನು ನಿಮ್ಮನ್ನು ನೋಡಿ ಹೇಗೆ ಇಂಪ್ರೆಸ್ ಆದ್ನೋ ಹಾಗೆ ನಮ್ಮ ಅಪ್ಪ ಅಮ್ಮನ ನೀವು ಇಂಪ್ರೆಸ್ ಮಾಡಬೇಕು. ಅದೊಂದು ಮಾಡಿ ನೀವು ಮನೆಯೊಳಗೆ ಬನ್ನಿ, ಮಿಕ್ಕಿದನ್ನೆಲ್ಲ ನಾನು ನೋಡ್ಕೋತೀನಿ. ಐ ವಿಲ್ ಟ್ರೈನ್ ಯು. ಓಕೆ? ನನಗೆ ಮುಂದೆ ಓದಬೇಕು ಅಂತ ತುಂಬ ಆಸೆ ಇದೆ. ಓಕೆ, ಯು ಕ್ಯಾನ್ ಸ್ಟಡಿ ವಾಟ್ ಎವರ್ ಯು ವಾಂಟ್. ಯು ಕ್ಯಾನ್ ಸ್ಟಡಿ, ಇಟ್ಸ್ ಓಕೆ. ನಾನು ಸಪೋರ್ಟ್ ಮಾಡ್ತೀನಿ. ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಕೊಡಿಸ್ತೀನಿ. ಇಟ್ಸ್ ಓಕೆ. ಆದರೆ ಜಾಬಿಗೆ ಮಾತ್ರ ಹೋಗೋ ಆಗಿಲ್ಲ, ಯಾಕಂದರೆ ನಮ್ಮದೇ ಫರ್ಮ್ ಇದೆಯಲ್ಲ, ಅದನ್ನು ಬೇಕಾದರೆ ನೋಡ್ಕೋಬಹುದು. ಅಯ್ಯೋ, ಅಷ್ಟೊಂದು ದೊಡ್ಡ ಜವಾಬ್ದಾರಿನ? ಅದು ನನ್ನ ಕೈಲಿ ಆಗ್ಲಿಕ್ಕಿಲ್ಲಪ್ಪ. ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಿನ್ನ ಕೈ ಕೊಡೋರು ಯಾರು? ಹೆಸ್ರಿಗಷ್ಟೇ ನೀನು ಇರ್ತೀಯ, ಅಲ್ಲಿ ವರ್ಕ್ ಮಾಡೋದಿಲ್ಲ ನಾವೇನೆ. ಡೋಂಟ್ ವೆರಿ. ಮತ್ತೆ ನಮ್ಮ ಅಪ್ಪ ಅಮ್ಮನ ಕೀಳಾಗೆಲ್ಲ ನೋಡಲ್ಲ ತಾನೆ? ನೋವೇ, ಹಾಗೆಲ್ಲ ಅನ್ಕೋಬೇಡಿ. ಬಟ್ ಅವರು ನಮ್ಮ ಮನೆಗೆ ಬರಬೇಕಾದ್ರೆ ಆ್ಯಸ್ ಯೂಶ್ವಲ್ ಒಳ್ಳೆ ಡ್ರೆಸ್ ಹಾಕೊಂಡು ಬರಬೇಕು. ಸ್ವಲ್ಪ ನಯ ನಾಜೂಕ್ ಇರಬೇಕು. ಯುನೋ, ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಿ ಅವೆಲ್ಲ ಇರೋದಿಲ್ಲ. ಹೇಗೆ ಬೇಕೋ ಹಾಗಿರ್ತಾರೆ, ಯಾವ್ದು ಬೇಕೋ ಆ ಡ್ರೆಸ್ ಹಾಕೋತಾರೆ. ಬಟ್ ನಮ್ಮ ಮನೇಲಿ ಅದೆಲ್ಲ ನಡೆಯಲ್ಲ. ಅದನ್ನೆಲ್ಲ ಸ್ವಲ್ಪ ಅವರು ಅಡ್ಜಸ್ಟ್ ಆಗಬೇಕಾಗತ್ತೆ. ಮಗಳು ಸುಖವಾಗಿರ್ತಾಳೆ ಅಂದರೆ ಅವರಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಮತ್ತಿನ್ನೇನೂ ಇಲ್ಲ. ನಿಮಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಒಳ್ಳೊಳ್ಳೆ ಡ್ರೆಸ್ ನಾನೇ ತಂದು ಕೊಡ್ತೀನಿ. ನೀವು ಅದನ್ನು ಹಾಕ್ಕೊಳ್ಳಿ ಅಷ್ಟೇ. ಓಕೆ? ಡೋಂಟ್ ವೆರಿ. ಯಾವುದಕ್ಕೂ ನಾನು ಮನೆಗೆ ಹೋಗಿ ಮಾತಾಡಿ ಆಮೇಲೆ ನಿರ್ಧಾರ ತಿಳಿಸ್ತೀನಿ. ಓ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಟೇಕ್ ಯುವರ್ ಓನ್ ಟೈಮ್. ಬಾಯ್. ಅಲ್ಲ, ಇನ್ನೂ ಆರ್ಡರ್ ಮಾಡಿದ್ದು ಬಂದೇ ಇಲ್ಲ, ಆಗಲೇ ಹೊರಟ್ಬಿಟ್ರಲ್ಲ. ಓಹೋ, ಐ ಹ್ಯಾವ್ ನೋ ಟೈಮ್. ಯು ಕ್ಯಾನ್ ಓನ್ಲಿ ಎಂಜಾಯ್, ಆರ್ ಯು ಕ್ಯಾನ್ ಟೇಕ್ ಇಟ್ ಪಾರ್ಸಲ್. ಓಕೆ, ಬಾಯ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಸಿಟಿವ್ ರಿಪ್ಲೈ ಫ್ರಮ್ ಯು. ಓಕೆ, ಬಾಯ್. ನನಗಂತೂ ತುಂಬಾನೇ ಖುಷಿ ಆಯ್ತಪ್ಪ. ದೇವರೇ ಕರುಣಿಸ್ಕೊಟ್ಟ ಸೌಭಾಗ್ಯ ಇದು. ಶ್ರೀಮಂತರ ಮನೆ ಸೊಸೆಯಾಗಿ ಹೋಗೋ ಯೋಗ ಯಾರಿಗುಂಟು, ಯಾರಿಗಿಲ್ಲ. ನಮ್ಮ ಫ್ಯಾಮಿಲಿಲಿ ಇದುವರೆಗೂ ಯಾರು ಇಂಥ ಲಕ್ಸುರಿ ಲೈಫನ್ನು ಲೀಡ್ ಮಾಡಿರಲ್ಲ. ಎಲ್ಲ ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಾನೆ. ಇಂಥ ಸಮಯದಲ್ಲಿ ನಾನು ಕಣ್ಣು ಮುಚ್ಕೊಂಡು ಕೂತಿರ್ಬಾರ್ದಪ್ಪ. ಒಪ್ಕೊಂಡು ಬಿಡ್ತೀನಿ. ಅವನ ಅಪ್ಪ ಅಮ್ಮಂಗೆ ಓಲೈಸೋದಂಥದ್ದೇನು ಕಷ್ಟ ಅಲ್ಲ ಅಪ್ಪ. ಹೇಗಿದ್ರು ಡ್ರೆಸ್ ಎಲ್ಲ ಋತ್ವಿಕ್ ತಂದ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಇನ್ನೇನು. ಒಂದು ಸ್ವಲ್ಪ ಇಂಗ್ಲೀಷನ್ನು ಮಾತಾಡೋದು, ಅಂದರೆ ಮಾತಲ್ಲಿ ಇಂಗ್ಲೀಷ್ ಮಿಕ್ಸ್ ಮಾಡ್ಕೊಳ್ಳೋದು, ಡ್ರೆಸ್ ಸ್ವಲ್ಪ ಮಾಡರ್ನ್ ಆಗಿರೋದನ್ನು ಹಾಕ್ಕೊಳ್ಳೋದು, ಇಂಥವೆಲ್ಲ ಚಿಕ್ಕ ಪುಟ್ಟ ವಿಷಯ, ಏನು ಕಷ್ಟ ಇಲ್ಲ. ಖಂಡಿತ ಖಂಡಿತ ಐ ಆಮ್ ಫಿಕ್ಸ್. ಟೋಟಲಿ ಐ ಆಮ್ ಸೆಟಲ್ಡ್ ಇನ್ ಮೈ ಲೈಫ್. ಅಪ್ಪ, ಅದೇನಿದು ಇದ್ದಕ್ಕಿದ್ದಾಗೆ ನನ್ನ ಬಾಯಲ್ಲಿ ಇಂಗ್ಲೀಷು? ಸುರಭಿ ಇದೇ ಖುಷಿಲಿ ಮನೆಗೆ ಹೋಗ್ತಾಳೆ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.